ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಇದು ನಮ್ಮದು 2ನೇ ದಿನ ಹೌಸ್ಫುಲ್ ನಡೀತಾ ಇದೆ ನಮ್ಮ ಸಿನಿಮಾ. ಸೊ ಇದ್ರ ಬಗ್ಗೆ ನಮ್ಮ ಹೀರೋಯಿನ್ ಡೈರೆಕ್ಟರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ರೆ ಇವರೆಲ್ಲ ಆರಾಮಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಸರ್ ಇದು, ಈ ಥರ ಆರಾಮಾಗಿದ್ದೀರಾ? ಏನು ಇಷ್ಟೊಂದು ಖುಷಿಯಾಗಿದ್ದೀರಕ್ಕೆ ಕಾರಣ ಇದೆ. ಏನು ಇವತ್ತು ಸೆಕೆಂಡ್ ದಿನ, 2ನೇ ದಿನ ಕೂಡ ನಮ್ಮ ಸಿನಿಮಾ ಹೌಸ್ಫುಲ್ ಆಗಿದೆ. ಸೊ ಅದು ನಮಗೆ ಎಕ್ಸೈಟ್ಮೆಂಟು, ಖುಷಿಯಾಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಅಲ್ಲ, ನಿನ್ನೆ ಅಷ್ಟೊಂದು ಎಮೋಷನಲ್ ಆಗಿದ್ರಲ್ಲ. ಫಸ್ಟ್ ಡೇ ಫಸ್ಟ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ರು ಡೈರೆಕ್ಟ್ರು. ಇವಾಗ ಏನು ಅನಿಸ್ತಾ ಇದೆ? ಅದು ತುಂಬಾ ಎಮೋಷನ್ ಅಂತಂದ್ರೆ ನಮ್ಗೆ ಏನಕ್ಕೆ ಎಮೋಷನ್ ಅಂತಂದ್ರೆ, ಒಂದು ಹೆಣ್ಣು ಅನ್ನೋ ವಿಷಯ ಬಂದಾಗ ಆ ಎಮೋಷನ್ ಬಂದೇ ಬರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಾಯಿ, ತಂಗಿ, ಹೆಂಡತಿ, ಮಗಳು ಎಲ್ಲ ಇರೋದ್ರಿಂದ. ಸೊ ನನಗೂ 2 ಹೆಣ್ಮಕ್ಳು ಇರೋದ್ರಿಂದ ನನ್ನ ಹೆಣ್ಮಕ್ಳನ್ನ ನಾನು ರಕ್ಷಣೆ ಮಾಡಬೇಕು. ಮಕ್ಕಳು ಅಷ್ಟೇ ಅಲ್ದಿರ ಬೇರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಮಕ್ಕಳು ಒಂದು ರಕ್ಷಣೆ ಅನ್ನೋದು ಬೇಕು ಈ ಸಮಾಜದಲ್ಲಿ. ಸೊ ಆ ಹೆಣ್ಮಕ್ಳಿಗೆ ರಕ್ಷಣೆ ಯಾವತ್ತು ಸಿಗುತ್ತೋ ಅವತ್ತು ಸಮಾಜ ಉತ್ತಮವಾಗಿರುತ್ತೆ. ರಾಮರಾಜ್ಯ ಆಗುತ್ತೆ. ಹಂಗಾಗಿ ಆಕ್ಚುಲಿ ಆ ಚೇಂಜ್ ಏನಿದ್ರು ನಮ್ಮ ಮನೆಯಿಂದಾನೇ ಶುರುವಾಗಬೇಕು. ಸೊ ಪ್ರತಿಯೊಬ್ರು ನಾನ್ ಚೇಂಜ್ ಆಗ್ಬೇಕು. ಫಸ್ಟ್ ನಾನ್ ಆಗ್ಬೇಕು ಅಂತ ಎಲ್ರು ಅನ್ಕೊಂಡ್ರೇನೆ ಅದು ಸಾಧ್ಯ. ಹೇಳ್ತೀರಾ? ಅಲ್ಲ, ನಾವು ಹುಡುಗರು ಹೆಂಗ್ ಗೊತ್ತಾ? ಜೋರಾಗಿ ಹೇಳಿ ಸರ್, ಜೋಶಲ್ಲಿ ಹೇಳಿ ಸರ್. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ತುಂಬಾ ಚೆನ್ನಾಗಿದೆ, ಅದು ನಾವು ಮಾಡ್ಬಿಡ್ತೀವಿ. ನಾವು ಹುಡುಗರು ಹೆಂಗ್ ಗೊತ್ತಾ? ನಾವು ಹುಡುಗಿರ್ ಹೆಂಗೆ ಗೊತ್ತಾ? ಹಲೋ, ನಾವು ಪೊರ್ಕಿಗಳು ಹೆಂಗೆ ಗೊತ್ತಾ? ನೋಡ್ಬೇಕಂತ ಬನ್ನಿ ಇನ್ನೊಂದ್ಸಲ. ಡೈರೆಕ್ಟರ್ ಹೆಂಗಂತ ನೋಡ್ಬೇಕಿದ್ರೆ ಮೂವಿ ಬಂದು ನೋಡ್ಬೇಕು ನೀವು. ಪೊರ್ಕಿಗಳು ಹೆಂಗಂತ ನೋಡ್ಬೇಕಿದ್ರೆ ಮೂವಿಗೆ ಬರ್ಬೇಕು. ನಮ್ಮಿಬ್ಬರನ್ನು ನೋಡ್ಲಿಕ್ಕೂ ಮೂವಿಗೆ ಬರ್ಬೇಕು ನೀವು. ಇವಾಗ ಎಷ್ಟು ಖುಷಿ ಇದೆ ನಿಮ್ಗೆ ಸೆಕೆಂಡ್ ಡೇ? ತುಂಬಾ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ರೀಚ್ ಆಗಿದೆ ಜನಕ್ಕೆ. ಸೊ ನಂಗೆ ಇದೊಂದು ತುಂಬಾ ಖುಷಿ ಇದೆ. ಯಾಕಂದ್ರೆ ಜನಗಳು ಏನು ಬಂದು ರಿವ್ಯೂಸ್ ಕೊಡ್ತಿದ್ದಾರೆ, ನಮ್ಗೆ ಹೃದಯ ತುಂಬಿ ಬರ್ತಿದೆ. ಎಮೋಷನಲ್ ಕೂಡ. ನನ್ಗೆ ಅವ್ರ ರಿವ್ಯೂಸ್ ಹೇಳ್ತಾ ನನ್ಗೆ ಫೀಲ್ ಬರ್ತಿದೆ. ಆ ಒಂದು ಖುಷಿನೇ ಬೇರೆ. ಹಾಗೆ ನೀವು ಕೂಡ ಆ ಎಕ್ಸ್ಪೀರಿಯನ್ಸ್, ಆ ಇಮೋಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ ಇದು ಒಂದು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಡೇ ಸೆಕೆಂಡ್ ಡೇ ಎರಡೂ ಹೌಸ್ಫುಲ್ ಆಗಿದೆ. ಸೊ ದಿಸ್ ಇಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗಳಿಗೆ. ಏನಕ್ಕೆ ಅಂತಂದರೆ ಇದೆಲ್ಲರೂ ಆರ್ಗ್ಯಾನಿಕ್ ಆಡಿಯನ್ಸ್. ಇವರೆಲ್ಲರೂ ತುಂಬ ವಯಸ್ಸಾದವ್ರು ಕೂಡ ಬರ್ತಿದ್ದಾರೆ. ಸ್ವಲ್ಪ ಅಬ್ನಾರ್ಮಲ್ ಇವ್ರು ಕೂಡ ಬಂದಿದ್ರು, ಒಂದಿಬ್ರು. ಅವ್ರು ಕೂಡ ತುಂಬ ಚೆನ್ನಾಗಿದೆ ಅಂತ ಫೋಟೋಸ್ ಎಲ್ಲ ತೊಗೊಂಡು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೋಡಿ ನಿಮ್ಮ ಪ್ರೀತಿಯ ಒಂದು ಭಾವನೆಗಳನ್ನ ಹಂಚ್ಕೊಂಡಿದ್ದಕ್ಕೆ. ಹೀಗೇನೆ ನಾವು ಕಾಯ್ತಾ ಇರ್ತೀವಿ ಥಿಯೇಟರ್ಸಲ್ಲಿ. ನಾಳೆನೂ ಬನ್ನಿ, ನಾಳಿದ್ದು ಬನ್ನಿ, ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊತೀನಿ.